ಈಗಲ್ಲಿ ನಿನ್ನೆ ಈ ಏನು ರಸ್ತೆಯ ದುರಂತ ಇದೆ, ಈ ಕುಟುಂಬಕ್ಕೆ ಆ ಭಗವಂತ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾನೆ. ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಆ ಭಗವಂತನೇ ಅವರಿಗೆ ಕರುಣಿಸಬೇಕು. ಮತ್ತು ಆ ನೋವನ್ನು ನುಂಗುವಂಥ ತಾಳ್ಮೆ ಮತ್ತು ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತಾ, ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾಯಿದ್ದೇನೆ. ಇದು ಬಡ ಕುಟುಂಬ. ತೋರ್ಗಾಣಿಕೆಗೆ ಏನಪ್ಪ ಅಂದರೆ ಇವರೊಂದು ಸಣ್ಣಕ್ಕೊಂದು ಮನೆ ಮಾಡ್ಕೊಂಡಿದ್ದಾರೆ. ಇವರು ಸೌದಿ ಅರೇಬಿಯಾದಲ್ಲಿದ್ದಾರೆ ಅಂತೇಳಿ ಹೆಸರಿಗೆ ಮಾತ್ರ ಬಿಟ್ಟರೆ, ಮತ್ತು ಅಲ್ಲಿ ಈ ಒಳ ನೋಟದಲ್ಲಿ ನೋಡಿದ್ರೆ ಬಹಳ ಕಷ್ಟದಲ್ಲಿದ್ದಾರೆ ಅವರು. ಆ ಮಕ್ಕಳ ಒಂದು ಇದಕ್ಕಾಗಿ ಅಭಿವೃದ್ಧಿಗಾಗಿ ಮತ್ತು ಒಂದು ಸಂಸಾರದ ನೌಕೆಯನ್ನು ಸಾಗಿಸ್ಬೇಕಂತೇಳಿ ನಮ್ಮ ಇವರು ಜಾವೀದ್ ಅವರು ಇವತ್ತು ಸೌದಿ ಅರೇಬಿಯಾದಲ್ಲಿ ಭಾಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರಿಗೆ ಇಂಥ ದೊಡ್ಡ ಆಘಾತ ಆಗಿದೆ. ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ, ಏನು ಈ 4 ಜನ ಈ ಕುಟುಂಬದಲ್ಲಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಆ ಕುಟುಂಬಕ್ಕೆ ಸರ್ಕಾರ ತಲಾ 20 ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಿ ಕೊಡುವುದಲ್ಲದೆ, ಇವತ್ತು ಏನು ಹಾಸ್ಪಿಟಲ್ ಇರ್ತಕ್ಕಂಥ ಜಾವೀದ್ ಅವರ ಶ್ರೀಮತಿ ಮತ್ತು ಅವರ ಮಗು, ಅವರ ಕುಟುಂಬದಲ್ಲಿರ್ತಕ್ಕಂಥ 2 ಗಂಡು ಮಗು ಮತ್ತು ಅವರ ಅಣ್ಣನ ಮಗ ಆಗಿರ್ತಕ್ಕಂಥ ಒಬ್ಬ ಮಗು ಮತ್ತು ಇನ್ನು ಅವರ ತಾಯಿ 4 ಜನ ತೀರ್ಕೊಂಡಿದ್ದಾರೆ. ಅವರ ಕುಟುಂಬದಲ್ಲಿ, ಜಾವೀದ್ ಅವರ ಕುಟುಂಬದಲ್ಲಿ ಒಂದೇ ಒಂದು ಹೆಣ್ಣು ಮಗು ಮತ್ತು ಅವರ ಶ್ರೀಮತಿ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರಿಗೆ ಭಗವಂತ ಆದಷ್ಟು ಬೇಗ ಗುಣಮುಖ ಆಗುವ ಹಾಗೆ ಕರುಣೆ ಮಾಡಲಿ. ಮತ್ತು ಸರ್ಕಾರವೂ ಹಾಗೆ ಅವರ ಏನು ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರ ಇವತ್ತು ಭರಿಸಬೇಕಾಗ್ತದೆ. ಕಾರಣ ಈ ಬಡವರಿಗೆ ಸರ್ಕಾರದ ವಿನಃ ಮತ್ತು ಯಾರೂ ಕೂಡ ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದ್ರಿಂದ ಸರ್ಕಾರ ಆದಷ್ಟು ಹೆಚ್ಚು ಅವರಿಗೆ ಏನು ಈ ಒಂದು ನೋವನ್ನು ಭರಿಸಲಿಕ್ಕೆ ತಲಾ 20 ಲಕ್ಷ ರೂಪಾಯಿಯಂತೆ ಅವರ 4 ಜನರಿಗೂ ಕೂಡ ಅವರು ಪರಿಹಾರವನ್ನು ನೀಡಬೇಕು, ಈ ಕುಟುಂಬಕ್ಕೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಿಮ್ಮ ಮಲ್ನಾಡ್ ನ್ಯೂಸಿನ ಪ್ರಕಾರ ನಾನು ಈ ಕುಟುಂಬದ ವತಿಯಿಂದ ಮನವಿಯನ್ನು ಮಾಡ್ತಾಯಿದ್ದೆ. ಅಲ್ಲಿ ರಾತ್ರಿ ಆಗಿದ್ದರಿಂದ ಮುಂದುಗಡೆ ಒಂದು ವಾಹನ ಇತ್ತು. ಆ ವಾಹನದ ಹಿಂಬದಿಯಲ್ಲಿ ಇವರು ವಾಹನ ಚಲಾಯಿಸ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೇನಾಗಿದೆ, ನಾನು ಮುಂದೆ ಪಾಸಾಗ್ತೇನೆ ಅಂಥೇಳಿ ಆ ಮುಂದಿರ್ತಕ್ಕಂಥ ವಾಹನದಕ್ಕೆ ಇವರಿಗೆ ಸಿಗ್ನಲ್ ಕೊಟ್ಟಂಗಾಗಿದೆ. ಇವರಿಗೆ ಸಿಗ್ನಲ್ ಕೊಟ್ಟಿದ್ದಲ್ಲ, ಮುಂದುಗಡೆ ಬರುವ ವಾಹನಕ್ಕೆ ಅವರು ದಾರಿಯನ್ನು ಬಿಟ್ಟು ಅವರು ಸೈಡಿಗೆ ಹೋದರು. ಹಿಂದುಗಡೆ ಇದ್ದ ಯೋಚನೆ ಏನು ಮಾಡಿದ್ದಾರೆ, ನನಗೆ ಮುಂದೆ ಹೋಗಲಿಕ್ಕೆ ಅವರು ದಾರಿಯನ್ನು ಬಿಟ್ಟಿದ್ದಾರೆ ಅಂಥೇಳಿ ಅವರು ಸಡನ್ಲಿ ರೋಡಿಗೆ ಬಂದಿದ್ದಾರೆ. ಕುಪ್ಪಳ್ಳಿ ಮತ್ತು ಬೀದರಿಗೆ ಹೋಗ್ತಕ್ಕಂಥ ಏನು ಸರ್ಕಾರಿ ಬಸ್ಸು KSRTCಯ ಬಸ್ಸು ನೇರವಾಗಿ ಅತಿ ವೇಗದಲ್ಲಿ ಬಂದಿದೆ. ಇವನು ಕೂಡ ಸ್ವಲ್ಪ ಅತಿ ವೇಗದಲ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ಅತಿ ವೇಗನೆ ತಗೋಬೇಕಾಗ್ತದೆ. ಒಂದು ವಾಹನದ ಮುಂದೆ ಹೋಗಬೇಕಾದ್ರೆ ಸ್ವಲ್ಪ ವೇಗನೆ ತಗೋಬೇಕಾಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಬಸ್ಸಿನವರು ಕೂಡ ಅಷ್ಟೇ ವೇಗದಲ್ಲಿ, ಇವ ರಸ್ತೆಗೆ ಬರಬೇಕಾದ್ರೆ ಮುಂದುಗಡೆ ಬರ್ತಕ್ಕಂಥ ಬಸ್ನವರಿಗೆ ಕಂಡೇ ಕಾಣುತ್ತೆ. ರಾತ್ರಿ ಹೊತ್ತು ಲೈಟ್ ಇರ್ತದೆ, 2 ವಾಹನಕ್ಕೆ ಲೈಟ್ ಇರುವುದರಿಂದ ಇದು 2 ಏನು ವಾಹನ ಚಾಲಕರ ನಿರ್ಲಕ್ಷ್ಯದಿಂದ ಈ ದುರಂತ ಸಂಭವಿಸಿ ಅಮಾಯಕರ 4 ಜನರ ಇವತ್ತು ಪ್ರಾಣ ಪಕ್ಷಿ ಹಾರಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.